ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರಿನಲ್ಲಿ 16 ಜನರಿಗೆ ವಂಚನೆ. ಬೆಳಗಾವಿಯಲ್ಲಿ ಸಾಮಾಜಿಕ ಹೋರಾಟಗಾರ ಜಯಂತ್ ತಿನೇಕರ್ ಸುದ್ದಿಗೋಷ್ಠಿ ನಡೆಸಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಕೊಡುತ್ತೀನಿ ಅಂತ ವಂಚನೆ ಮಾಡಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗ ಮಂಜುನಾಥ್ನಿಂದ ಧೋಕಾ ಆರೋಪ. ರಾಜ್ಯಪಾಲರ ಆದೇಶಾನುಸಾರ ಅಂತ ಹೇಳಿ ನಕಲಿ ಆದೇಶ ಪತ್ರಗಳನ್ನು ನೀಡಿ ಮೋಸ ಮಾಡಿದ ಆರೋಪ ಆಗಿದೆ. ರಾಜ್ಯಪಾಲರು ಸಹಿ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಕಲಿ ಸಹಿ ಮಾಡಿ ಆದೇಶ ಪ್ರತಿ ವಿತರಣೆ ಮಾಡಲಾಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕಂಪ್ಯೂಟರ್ ಆಪರೇಟರ್ ಹುದ್ದೆ ಕೊಡಿಸುವುದಾಗಿ ಮೋಸ ಮಾಡಿದ್ದಾರೆ. ನಕಲಿ ಆದೇಶ ಪ್ರತಿಯನ್ನು ನೀಡಿರುವ ಮಂಜುನಾಥ್, ಮಲಸರ್ಜ್, ಬೈಲಹೊಂಗಲ, ಖಾನಾಪುರ, ಬೆಳಗಾವಿ ಸೇರಿ ಒಟ್ಟು 16 ಜನರಿಗೆ ಧೋಕಾ ಮಾಡಲಾಗಿದೆ. ಫೋನ್ ಪೇ, ಬ್ಯಾಂಕ್ ಅಕೌಂಟ್ ಮೂಲಕ 34 ಲಕ್ಷಕ್ಕೂ ಅಧಿಕ ಹಣ ಪಡೆದು ವಂಚನೆ ಮಾಡಿದ್ದಾನೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗ ಮಂಜುನಾಥ್ನ ಹೆಬ್ಬಾಳ್ಕರ್ ಆಪ್ತ ಸಹಾಯಕನ ವಂಚನೆ ಆರೋಪ ಇದಾಗಿದೆ. ವಂಚನೆ ಪ್ರಕರಣದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಖಾಸಗಿ ಪಿಎ ಸಂಗನಗೌಡ ಹೆಸರು ತಳಕು ಹಾಕಿಕೊಂಡಿದೆ. ಪೊಲೀಸರು ನಾವು ಕೊಟ್ಟ ದೂರು ಸ್ವೀಕರಿಸಿಕೊಳ್ಳದ ಹಿನ್ನೆಲೆ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದೇವೆ. ಖಾನಾಪುರ ತಾಲೂಕಿನ ಗಂದಿಗವಾಡದ ಕಾವ್ಯ ಎಳ್ಳೂರ್ ಎಂಬ ಯುವತಿಯಿಂದ ದೂರು ದಾಖಲಾಗಿದೆ. 15ಕ್ಕೂ ಹೆಚ್ಚು ಸಲ ಕಿತ್ತೂರು ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿದರೂ ಪ್ರಯೋಜನವಾಗಿಲ್ಲ. ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿಲ್ಲವಾದರೂ ಕಿರುಕುಳ ಆರೋಪ ತಮ್ಮ ವ್ಯಾಪ್ತಿ ಬರದೇ ಇದ್ದರೂ ಕಿತ್ತೂರು ಪೊಲೀಸರಿಂದ ನಿರಂತರ ಕಿರಿಕಿರಿ ಉಂಟಾಗಿದೆ. ಲಿಖಿತ ಹೇಳಿಕೆ ಕೊಟ್ಟರೂ ಯಾವುದು ನಮ್ಮ ದೂರು ಸ್ವೀಕರಿಸಲಿಲ್ಲ. ಕರ್ನಾಟಕ ಸರ್ಕಾರದ ಲೋಗೋ, ರಾಜ್ಯಪಾಲ ನಕಲಿ ಸಹಿ ಕೂಡ ಇದೆ. ಆದರೂ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿಕೊಂಡಿಲ್ಲ ಅಂತ ಆರೋಪ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ರಾಜ್ಯಪಾಲರು, ಸಿಎಂ, ಗೃಹ ಸಚಿವರಿಗೂ ಪತ್ರದ ಮೂಲಕ ದೂರು ನೀಡಿದ್ದೇವೆ. ಬೆಳಗಾವಿಯಲ್ಲಿ ಜಯಂತ್ ತಿನೇಕರ್ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಈದ್ ಬೆಳಕಿಗೆ ಬಂದಿದ ಮೇಲೆನ ನಮ್ಮ ಖಾನಾಪುರ ತಾಲೂಕಿನಲ್ಲಿ ಸಂಪರ್ಕ ಮಾಡಿ, ಯಾಕಂದ್ರೆ ಅದು ಮಂಜುನಾಥ್ ಏನಿದ್ದಾನ ಮತ್ತು ಸಂಗನಗೌಡ ಏನಿದ್ದಾರ, ಅಲೋ ಮಂಜುನಾಥ್ ಮತ್ತು ಸಂಗನಗೌಡ ಇವರು ಬ್ಯಾರೆ ಇಲಾಖೆಗಳಲ್ಲಿ 10-15 ಲಕ್ಷ ರೂಪಾಯಿ ನೀವು ಕೊಟ್ಟರೆ ನಾವು ನೌಕರಿ ಕೊಡ್ತೇವಂತ ಬ್ಯಾರೆ ಇಲಾಖೆಗಳಲ್ಲಿ ನಾವು ನೌಕರಿ ಕೊಡ್ತೇವಂತ ಕೆಲವೊಂದು ಮಂದಿಗೆ ಸಂಪರ್ಕ ಮಾಡ್ತಾ ಇದ್ದಾರೆ. ಆ ಬಗ್ಗೆ ನಾವು ಎಲ್ಲ ಈಗ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಇದು ಇಲ್ಲೇ ಮುಗ್ದಿದ್ದು ಇಲ್ಲ. ಅದಕ್ಕಾಗಿ ಮಹಿಳಾ ಬಾಲ ಕಲ್ಯಾಣ ಇಲಾಖೆಯಿಂದ ಹೆಸರು ಇದು ಮಾಡಿ ಇವರು ಏನು ಮಾಡ್ತಾ ಇದ್ದಾರೆ, ಅದಕ್ಕಾಗಿ ಮಹಿಳಾ ಬಾಲ ಕಲ್ಯಾಣ ಇಲಾಖೆ ಸಚಿವರು ಇವರು ಏನು ಮಾಡ್ತಾ ಇದ್ದಾರೆ, ಇವ್ರ ಮೇಲೆ ಒಂದು ಕಠಿಣ ಕ್ರಮ ಮಾಡಿ ಇವ್ರದ್ದು ಎಲ್ಲ ದಂಧೆಗಳನ್ನು ಬಂದ್ ಮಾಡಲಿಕ್ಕೆ ಒಂದು ಸ್ವತಃ ಲಕ್ಷ್ಯ ಹಾಕಿ ಇದು ಮಾಡಬೇಕು. ಹಾ, ಕರೆಕ್ಟ್. ಇಲ್ಲ, ಪೊಲೀಸರ ಮೇಲೆ ಪ್ರೆಷರ್ ಇದೆ. ಇದು FIR ದಾಖಲ್ ಮಾಡಬಾರ್ದು. ಯಾಕಂದ್ರೆ FIR ದಾಖಲ್ ಮಾಡಿದ ಮೇಲೆ ಇವರು ಏನಿದ್ದಾರ ಇವ್ರದ್ದು ದಂಧೆ ಬಂದ್ ಆಗ್ತಿದೆ ಅಂತ ಅವ್ರಿಗೆ ಇದೈತಿ. ಇದಕ್ಕಾಗಿ ಕಾವ್ಯ ಎಳ್ಳೂರು ಇರ್ಬೋದು, ಆ ಮಂದಿ ಐತಿ, ಅವ್ರ ಮೇಲೆ ಈಗಾಗಲೇ FIR ನಂಬರ್ 113 ಕಿತ್ತೂರು ಪೊಲೀಸ್ ಸ್ಟೇಷನ್ 2025 FIR ದಾಖಲ್ ಮಾಡಿದ್ದಾರೆ. ಅದರಲ್ಲಿ ಈಗ ಚಾರ್ಜ್ ಶೀಟ್ ಏನಾಗೋದು ಇದೆ. ಚಾರ್ಜ್ ಶೀಟ್ನಲ್ಲಿ ಕನಿಷ್ಠ 10 ಅಥವಾ 15 ಮಂದಿಗಳಿಂದ ನಮ್ದು ದುಡ್ಡು ನಮಗೆ ಸಿಕ್ಕಿದೆ, 75% ನನ್ನ ಅಕೌಂಟ್ಗೆ ಮಾಡಿದ್ದಾರೆ ಮತ್ತು 25% ನನಗೆ ಕ್ಯಾಶ್ ಸಿಕ್ಕಿದೆ ಅಂತ ಹೇಳಿದ್ದಾರೆ. 25% ಕ್ಯಾಶ್ ಏನು ಸಿಕ್ಕಿದೆ, ಅದು ದುಡ್ಡು ಆ ವಕೀಲ ಮತ್ತು ಪೊಲೀಸರು ತಿಂದಿರ್ಬೇಕಂತ ನನ್ನ ಸಂಶಯ ಇದೆ. ಯಾಕಂದ್ರೆ ಕ್ಯಾಶ್ ಯಾರಿಗೆ ಸಿಕ್ಕಿಲ್ಲ ಮತ್ತು ಕ್ಯಾಶ್ ಸಿಕ್ಕೈತೆ ಅಂತ ಯಾರು ಮಂದಿ ಬರೆದು ಕೊಟ್ಟಿದ್ದಾರೆ ಬಾಂಡ್ ಮೇಲೆ, ಅವ್ರದ್ದು ನಾರ್ಕೋ ಅನಾಲಿಸಿಸ್ ಮಾಡಿದ್ರೆ ಆ ದುಡ್ಡು ಯಾರು ತಿಂದಾರ ಗೊತ್ತಾಗ್ತದೆ. ನಮ್ದು ಮೇಡಮ್ ಆಫೀಸ್ನಲ್ಲಿ ಕಾಲ್ ಸೆಂಟರ್ ಅಂತ ಇತ್ತು. ನಮ್ಮ ಫ್ರೆಂಡ್ಸ್ ಎಲ್ಲ ಕಾಲ್ ಸೆಂಟರ್ದಲ್ಲಿ ಹೋಗೋಣ ಅದಕ್ಕೆ ಅಂತ ಹೋದ್ವಿ. ಮಂಜುನಾಥ್ ಅನ್ನೋದು ಎಲ್ಲ ಇದ್ರು, ಅವರೇ ಒಂದು ಗ್ರೂಪ್ ಮಾಡಿದ್ದಾರೆ ನಮ್ಮಲ್ಲಿ ಕಾಲ್ ಸೆಂಟರ್ ಅಂತ MP ಎಲೆಕ್ಷನ್ ಟೈಮ್ದಲ್ಲಿ. ಅವಾಗ ಅವರೇ ಎಲ್ಲರಿಗೂ ಕಾಲ್ ಮಾಡಿ, ಇಲ್ಲ ನಾವು ಗೌರ್ಮೆಂಟ್ ಜಾಬ್ ಕೊಡಿಸ್ತೀನಿ, ನೀವು ಇಷ್ಟು ದುಡ್ಡು ಕೊಡಿ, ನಾವು ಮಾಡಿಸ್ಕೊಡ್ತೇವೆ ಅಂತಂದ್ರು. ನಾವು ಇದನ್ನು ಮಾಡಲಿಲ್ಲ ಸರ್, ನಮ್ಮ BEd ಲಿಸ್ಟ್ ಒಳಗೆ ನನ್ನ ಹೆಸರು ಕುಂತಿತ್ತು, ಆದರೆ ಕಾಲೇಜ್ ಹೆಸರನ್ನ ಬಂದಿಲ್ಲ. ವೇಟ್ ಮಾಡಿ ಆಯ್ತು ನೋಡೋಣ ಸರಿ ಅಂತ ಅವರೇ ಕಾಲ್ ಮಾಡಕತ್ತ ನಮಗೆ. ಆಯ್ತು ಸರಿ ಅಂತ ನಮ್ಮ ಅಮ್ಮಂದ್ರು ಎಲ್ಲ ಕೇಳ್ಕೊಂಡು ನಮ್ಮ ಅಮ್ಮನ ಕರ್ಕೊಂಡ್ವಿ, ಅವ್ನು ಭೇಟಿ ಹಾಕೊಂತ ಬಂದಿದ್ವಿ. ಅವರಿಂದ ಫಾರ್ಮೇಟ ತೋರಿಸಿದ್ರು ಮೇಡಮ್ ಆಫೀಸ್ ಒಳಗಿಂದ, ಇಲ್ಲ ಇಂತಿಂತ ಗೌರ್ಮೆಂಟ್ ನೌಕರಿ ಕೊಡ್ಸಾತೀವಿ ನಾವು ಅಂತ. ಆವಾಗ ನಮ್ಗೆ ನಂಬಿಕೆ ಬರಲಿಲ್ಲ. ಅವರು ಸಂಗನಗೌಡ ಅಣ್ಣ ಕಾಲ್ ಮಾಡಿಕೊಟ್ರು, ಇಲ್ಲ ನಾವು ಗೌರ್ಮೆಂಟ್ ನೌಕರಿ ಕೊಡಿಸ್ತೀವಿ, ಬೇಕಾದ್ರೆ ನಿಮ್ಗೆ ವೇಳೆ ಒಳಗೆ ಆಗಲಿಲ್ಲ ಅಂದ್ರೆ ನಿಮ್ಮ ಅಮ್ಮಕ್ಕೆ ನಿಮ್ಗೆ ವಾಪಸ್ ಕೊಡ್ತೇವೆ ಅಂತ ಹೇಳಿದ್ರು. ಅದೆಲ್ಲ ಪ್ರೂಫ್ ಇದೆ ಸರ್ ನಮ್ಮ ಕಡೆ. ನಮ್ಮ ಕಡೆ 4 ಲಕ್ಷ ಸರ್. ಇಲ್ಲ ಸರ್, ಕೊಟ್ಟಿಲ್ಲ. ಇಲ್ಲ ಸರ್, ಅವ್ರು ಬರ್ತಾರೆ 75% ಅಷ್ಟೇ ಕೊಡ್ತೇವೆ, 25% ಕೊಡೋಲ್ಲ ಅಂತ. ಇಲ್ಲ ಸರ್, ಕೊಟ್ಟಿಲ್ಲ. ಇಲ್ಲ, ಅವ್ರು ಅಂತಾರೆ ಪ್ರೆಷರ್ ಹಾಕರ್ ಸರ್. ಎಲ್ಲ ನಮ್ಮ ಕಡೆ ಡಾಕ್ಯುಮೆಂಟ್ಸ್ನ ಕೊಟ್ಟೇನು ಪೊಲೀಸ್ ಸ್ಟೇಷನ್ಗೆ, ಇಲ್ಲಾಂದ್ರೆ ಒಂದು
15 20 ಬಾರಿ ನಾನು ಸ್ಟೇಷನ್ಗೆ ಹೋಗಿದ್ದೀನಿ ಸರ್. ಅಲ್ಲಿ ಯಾವ ಇದನ್ನೂ ಇಲ್ಲ. ನಮ್ಮ ಕಡೆ ಎಲ್ಲ ಡಾಕ್ಯುಮೆಂಟ್ಸ್ ಇದ್ದರೆ ನಮ್ದು FIR ಹರಿದಿಲ್ಲ. ಯಾರ ಕಡೆ ಡಾಕ್ಯುಮೆಂಟ್ಸ್ ಇದ್ದದ್ದು FIR ಹೆಂಗೆ ಹರಿದ್ರಿ ಸರ್? ನಮ್ಮದೇ ನಂದಗಡ್ ಸ್ಟೇಷನ್ಗೆ ಹೋದ್ರೆ FIR ತೊಗೊಲಿಲ್ಲ ಇವರು. ಮತ್ತು ಇಲ್ಲಿ ಹೆಂಗೆ ತೊಗೋತಾರೆ ಸರ್ ಇವರು? ಯಾರು ಸರ್? ಮೇಡಮ್ ಆಫೀಸ್ನಲ್ಲಿ ಕಂಪ್ಯೂಟರ್ ಆಪರೇಟರ್ ಕೊಡಿಸ್ತಾರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಹಾಂ, ಬೆಳಗಾವಿ ಶಿವಾಜಿ ನಗರದಲ್ಲಿ. ಅದೇನು ಗೊತ್ತಿಲ್ಲ, 12 ಜನ ಕೊಟ್ಟ ಅಂತ ಕೊಡುವಾಗ ಏನು ತಪ್ಪಾಗಿದ್ರೆ ನನಗೆ ಕ್ಷಮಿಸಿ. ಎರಡನೇ, ನಾನು ಮಾಧ್ಯಮದ ಮುಂದೆ ಕನಿಷ್ಠ 15 ವರ್ಷ ನಂತರ ಮೊದಲನೇ ಬಾರಿಗೆ ಬರ್ತಾ ಇದ್ದೇನೆ. ನಕಲಿ ಛಾಪ ಕಾಗದ ಹಗರಣ ಬಯಲಿಗಳಿದ ಮೇಲೆ ನಾನು ಇವತ್ತಿನವರೆಗೆ 15 ವರ್ಷ ಒಳಗೆ ಮಾಧ್ಯಮದ ಮುಂದೆ ಯಾವಾಗ ಬಂದಿಲ್ಲ. ಸಮಾಜದಲ್ಲಿ ವೆಸ್ಟೆಡ್ ಇಂಟ್ರೆಸ್ಟ್ ಕೆಲಸ ಮಾಡೋದು ನೋಡಿ 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 ಬೇಜಾರಾಗಿ ಮಾಧ್ಯಮದ ಮುಂದೆ ಬರಬೇಕಂತ ಮನಸ್ಸಿನಲ್ಲಿ ಇತ್ತು. ಆದರೆ ಸಮಾಜದ ವೆಸ್ಟೆಡ್ ಇಂಟ್ರೆಸ್ಟ್ ಏನೈತಿ, ಅವರು ಏನು ಕೆಲಸ ಮಾಡ್ತಾರೆ ಏನು ಅದು ಪುರಾವೆ ಸಹಿತ ನನಗೆ ಯಾರು ಇದು ಮಾಡ್ತಿದ್ದಿಲ್ಲ. ಸುಮಾರು 2 ವರ್ಷ ಹಿಂದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದ ಮೇಲೆ ಕೆಲವೊಂದು ತಿಂಗಳಲ್ಲಿ ಕರ್ನಾಟಕ ಸರ್ಕಾರದ ಒಂದು ಮಹತ್ವದ ಇಲಾಖೆ ಇದ್ದಿದ್ದು ಬೆಳಗಾವಿನಲ್ಲಿ. ಆ ಮಂತ್ರಿಗಳು ಇರೋದು ಒಂದು ಖಾತೆ, ಮಹಿಳಾ ಬಾಲ ಕಲ್ಯಾಣ ಇಲಾಖೆಯಲ್ಲಿ ಸರ್ಕಾರಿ ನೌಕರಿ ನಾವು ನಿಮಗೆ ಕೊಡ್ತೇವೆ ಅಂತ ಹೇಳಿ ಅಮಾಯಕ ಯುವಕ ಮತ್ತು ಯುವತಿಯರಿಗೆ ಅವ್ರದ್ದು ಕಾಗದ ಪತ್ರ ಪಡೆಯೋದು, ಅವ್ರ ಕಡೆಯಿಂದ 5 ಲಕ್ಷ ಕೊಡಿ 10 ಲಕ್ಷ ಕೊಡಿ ಹೀಗೆ ಅವ್ರಿಗೆ ದುಡ್ಡಿಂದ ವ್ಯವಸ್ಥೆ ಮಾಡಲಿಕ್ಕೆ ಹೇಳೋದು. ಈ ದುಡ್ಡಿನ ವ್ಯವಸ್ಥೆ ಆಗಿದ ಮೇಲೆ ಅವ್ರಿಗೆ ಒಂದು ನಕಲಿ ಕಾಗದವನ್ನು ಕೊಡೋದು, ಈ ಎಲ್ಲ ನನಗೆ ಕಿವಿ ಮೇಲೆ ಬರ್ತಿದ್ದು. ಆದರೆ ನನ್ನ ಹತ್ರ ಯಾವುದು ಡಾಕ್ಯುಮೆಂಟ್ ಬರ್ತಿದ್ದಿಲ್ಲ. ಯಾಕಂದ್ರೆ ನಾನು ಯಾವುದು ಡಾಕ್ಯುಮೆಂಟ್ ಇಲ್ಲದೆ ಯಾರ ಮೇಲೆ